ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಫರೂಕ್. ಇವತ್ತಿನ ವರ್ಕ್ ಏನಂದರೆ JCB ಕಂಪನಿ JS205 ಎಕ್ಸ್ಕವೇಟ್ರು, ಅಂದರೆ ದೊಡ್ಡ ಇಟಾಚಿ ಇದು. ಈ ಗಾಡಿದು ಆರಾಮ್ ಸಿಲಿಂಡ್ರಲ್ಲಿ ಹೈಡ್ರೋಲಿಕ್ ಆಯಿಲ್ ಲೀಕ್ ಆಗ್ತೈತೆ ಅಂತ ಫೋನ್ ಮಾಡಿದ್ರು. ಗಾಡಿ ಹತ್ರ ಬಂದಮೇಲೆ ಮಳೆ ಫುಲ್ ಸ್ಟಾರ್ಟ್ ಆಗ್ಬಿಟ್ಟು, ಹಾಗಾಗಿ ಡೀಟೇಲ್ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಬಂದು ಎಲ್ಲ ಓಪನ್ ಮಾಡಿದ್ದೀನಿ, ಟೋಟಲ್ ಪಿಸ್ಟನ್ ಎಲ್ಲ ಹೊರಗೆ ತಗೊಂಡಿದ್ದೀನಿ. ಬೋಲ್ಟ್ ಬಿಚ್ಚಿ ಇಲ್ಲಿ 14 ಸೈಜಿಂದು 14 ಬೋಲ್ಟ್ ಬರುತ್ತೆ. ಒಟ್ಟು ಓಪನ್ ಮಾಡಿ ಪಿಸ್ಟನ್ ಕೆಳಗಡೆ ಇಳಿಸ್ಕೊಂಡಿದ್ವಿ. ಇವಾಗ ಮಳೆ ಕಮ್ಮಿ ಆಗ್ತಂತ ವಿಡಿಯೋ ಮಾಡ್ತಾ ಇದ್ದೀನಿ, ಇಲ್ಲಾಂದ್ರೆ ವಿಡಿಯೋ ಮಾಡೋಕೆ ಆಗ್ತಿದ್ದಿಲ್ಲ. ಯಾಕಂದರೆ ಕ್ಯಾಮ್ರಾ ಅಂತೂ ವಾಟರ್ ಪ್ರೂಫು, ಬಟ್ ಲೆನ್ಸ್ ಮೇಲೆ ನೀರು ಬಿಟ್ಬಿಟ್ರೆ ಏನು ಕಾಣಲ್ಲ, ಹಾಗಾಗಿ ವಿಡಿಯೋ ಮಾಡಲಿಲ್ಲ. ಆಯಿತು, ಇವಾಗ ನೆಕ್ಸ್ಟು ಇದಕ್ಕೆ ಏನಾಗುತ್ತೆ, ಡಬಲ್ ಲೈನ್ ಬರುತ್ತೆ. ಉಲ್ಟಾ ಥ್ರೆಡ್ ಅಂದರೆ ನಾವು ಲೆಫ್ಟಿಗೆ ಹೊಡೆದ್ರೆ ಲೂಸ್ ಆಗಬೇಕು, ಇದು ಲೆಫ್ಟಿಗೆ ಹೊಡೆದ್ರೆ ಟೈಟ್ ಆಗುತ್ತೆ. ಇದನ್ನು ರೈಟಿಗೆ ಹೊಡೆದ್ರೆ ಲೂಸ್ ಮಾಡಬೇಕಾಗುತ್ತೆ. ಇದು ಉಲ್ಟಾ ಥ್ರೆಡ್ ಬರುತ್ತೆ, ಇದು ನಾರ್ಮಲ್ ಥ್ರೆಡ್ ಬರುತ್ತೆ. ಇದು ಲೆಫ್ಟಿಗೆ ಲೂಸು. ಇದೆರಡು ಓಪನ್ ಮಾಡಿದ್ಮೇಲೆ ಹಬ್ ಓಪನ್ ಆಗುತ್ತೆ. ಹಬ್ಬಲ್ಲಿ ಆಯಿಲ್ ಸೀಲ್ ಇರೋದು, ಆಯಿಲ್ ಸೀಲು ಓಪನ್ ಮಾಡೋಣ. ಈ ಡಬಲ್ ನಟ್ ಇದು ನಾರ್ಮಲ್ಗೆ ಲೂಸ್ ಆಗಬೇಕು ಅಂದರೆ ಲೆಫ್ಟಿಗೆ ಹೊಡಿಬೇಕು, ಇದನ್ನು ಲೂಸ್ ಆಗಬೇಕು ರೈಟಿಗೆ ಹೊಡಿಬೇಕಾಗುತ್ತೆ. ಮೊದಲು ರೀಸೆಂಟಿಗೆ ಹಾಕಿ 1 ತಿಂಗಳು ಆಯಿತು ಅಂತಾರೆ. ಇವ್ರು ಏನು ಮಾಡ್ಬಿಟ್ಟವ್ರೆ, ಟೈಟ್ ಮಾಡಿದ್ಮೇಲೆ ಲಾಕ್ ಮಾಡಿಲ್ಲ, ಹಂಗೆ ಬಿಟ್ಬಿಟ್ಟವ್ರೆ. ಓಪನ್ ಆಗಿದ್ರಂತೂ ಆಗೋದು. ಇವಾಗ ಇದನ್ನು ನಾರ್ಮಲ್ ಲೆಫ್ಟ್ ಇದು JS ಇಂದ ಯಾರಾಗಲಿ ಸರ್ವಿಸ್ಗೆ ಹೋದರೆ ಇದಕ್ಕೆ ಚೆಕ್ ನಟ್ ದೊಡ್ಡ ನಟ್ ಬರೋಲ್ಲ. ಅಂದರೆ ಚೆಕ್ ನಟ್ ಅಂದರೆ ದೊಡ್ಡ ನಟ್ ತರೋದು ಅವಶ್ಯಕತೆ ಇಲ್ಲ. ಒಂದು ಚೆನ್ನಾಗಿ ಒಂದು ಸುತ್ತಿಗೆ ಸಾಕು, ನಟ್ ಓಪನ್ ಮಾಡ್ಕೋಬೋದು. ಇದು ಬಂದ್ಬಿಟ್ಟು 2019 ಮಾಡಲು JS205 JCB ಕಂಪನಿ. ಯಾರಿಗಾರೊಬ್ಬ ಹೆಲ್ಪ್ ಆಗುತ್ತೆ ಹೇಳ್ರಿ. ಆಯಿಲ್ ಸೀಲ್ ಹಬ್ ಇದು. ಈ ಹಬ್ಬ ಒಳಗಡೆ ನೋಡ್ಬೋದು ಲೈನ್ಸ್ ಬಂದಿದ್ದಾವೆ. ಈ ಲೈನ್ಸ್ ಬಂದು ಸೀಲ್ ಎಲ್ಲ ಡ್ಯಾಮೇಜ್ ಆಗಿದೆ. ಈ ಲೈನ್ಸ್ ಯಾಕೆ ಬಂದಿದ್ದಾವೆ ಅಂದರೆ ಈ ಪಿಸ್ಟನ್ ಮೇಲೆಗಡೆ ಲೈನ್ಸ್ ಆಗಿಬಿಟ್ಟಿದೆ. ಪಿಸ್ಟನ್ ಎಲ್ಲ ಉದ್ದಕ್ಕೆ ಸ್ಕ್ರ್ಯಾಚ್ ಆಗಿಬಿಟ್ಟಿದೆ. ಇಲ್ಲಿ ವರ್ಕ್ ಅರ್ಜೆಂಟ್ ಐತೆ, ಸದ್ಯ ಸೀಲ್ ಹಾಕ್ಲಿ ಅಂತಾರೆ ಓನರು. ಇವಾಗ ಹಳೆ ಸೀಲ್ ಎಲ್ಲ ತೆಗೆದು ಹೊಸ ಸೀಲ್ ಹಾಕೋಣ. ಇದು ಆಯಿಲ್ ಸೀಲ್ ಇದು ನೋಡ್ಬೋದು. ಇದು ನೋಡಿ ಸ್ಕ್ರ್ಯಾಚ್ ಆಗಿದೆ ನೋಡಿ. ಈ ಥರ ಸ್ಕ್ರ್ಯಾಚ್ ಆದರೆ ಹೈಡ್ರೋಲಿಕ್ ಆಯಿಲ್ ನಿಲ್ಲಲ್ಲ. ಈ ಸ್ಕ್ರ್ಯಾಚ್ ಯಾಕೆ ಆಗ್ತಂದ್ರೆ ನಾನು ಹೇಳಿದ್ದೆ, ಪಿಸ್ಟನಲ್ಲಿ ಲೈನ್ಸ್ ಬಂದಿದ್ದಾರೆ. ಪಿಸ್ಟನ್ ರೆಡಿ ಮಾಡಿದರೆ ಇದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇಲ್ಲಾಂದ್ರೆ ನಾವು ಇವಾಗ ಹಾಕೋ ಸೀಲು ಸೇಮ್ ಕಂಪ್ಲೀಟ್ ಆಗುತ್ತೆ. लेके एक ही जगह वो कैसा होता है, बॉडी में मेंढक के जैसा बैठने से इधर लेके घूमने घूमते ना, बस है ना। ಹಳೆ ಸೀಲ್ ತೆಗೆದಿರೋದು ತೆಗೆದೀನಿ. ಮತ್ತು ಇದೀಗ ಹೊಸದು ಟೋಟಲ್ ಆಯಿಲ್ ಸೀಲು, ಬಫರ್, ಟೋಟಲ್ ಇಯರ್ ರಿಂಗು, ಆಮೇಲೆ ಸಾಫ್ಟ್ ಸೀಲ್ ಟೋಟಲ್ ಹೊಸ ಇತ್ತು. ಈ ಸೀಲೆಲ್ಲ
ಫಿಟ್ ಮಾಡೋಣ ಹಬ್ಬಿಗೆ. दो आदमी होता पानी को बोलो भाई. देखिए कोई हरकत नहीं. ಇವಾಗ ಇದು ಸೀಲ್ ಕುಂತಿದ ಮೇಲೆ ಇದು ಹೊರಕ್ಕಿರುತ್ತೆ, ಓಪನ್ ಆಗಿರುತ್ತೆ. ನಾವು ಎತ್ತಬೇಕಾದ್ರೆ ಏನಾಗುತ್ತೆ, ಟ್ಯೂಬಲ್ಲಿ ಪ್ರೆಸ್ ಮಾಡ್ಬೇಕಾದ್ರೆ ಕಟ್ಟಾಗೋ ಚಾನ್ಸಸ್ ಇರ್ತವೆ. ಇದಕ್ಕೆ ಏನು ಮಾಡಬೇಕು, ಈ ಥರ ಒಂದು ಟೂಲ್ ಸಿಗುತ್ತೆ. ಈ ಟೂಲ್ ಬಂದ್ಬಿಟ್ಟು ಇಂಜನಲ್ಲಿ ರಿಂಗ್ಸ್ ಸೇರಿಸ್ಬೇಕಾದ್ರೆ ಯೂಸ್ ಮಾಡ್ತಾರೆ, ರಿಂಗ್ಸ್ ಓಪನ್ ಆಗಬಾರ್ದು ಅಂತ. ಈ ಥರ ಒಂದು ಟೂಲ್ ತಗೊಂಡು ಇದರಲ್ಲಿ ಹಾಕ್ಬೇಕು. ಈ ಥರ ಹಾಕಿ ಇದನ್ನು ಟೈಟ್ ಮಾಡಿದ್ರೆ ಏನಾಗುತ್ತೆ, ಆ ಸೀಲು ಒಂದೇ ಲೆವೆಲ್ ಕೂತ್ಕೊಂಡ್ಬಿಡುತ್ತೆ. ಟೈಟ್ ಮಾಡ್ಬೇಕಾದ್ರೆ ಏನು ಮಾಡ್ಬೇಕಾಗುತ್ತೆ, ಈ ಕೆಡ್ಜಸ್ ಇದಾವಲ್ಲ, ಇಲ್ಲಿ ಒಂದು ಏನಾದ್ರು ರಟ್ಟಿಂದು ಪೀಸ್ ಇಡಬೇಕು. ಇಲ್ಲ ಅಂದ್ರೆ ಅದು ಏನಾಗುತ್ತೆ, ಒಳಗಡೆ ಶಾರ್ಪ್ ಇರೋ ತಗಡು ಸೀಲಿಗೆ ಕಟ್ ಮಾಡೋ ಚಾನ್ಸಸ್ ಇರ್ತವೆ. ಅದಕ್ಕೆ ಈ ಥರ ಒಂದಿತ್ತು ಟೈಟ್ ಮಾಡಿದ್ರೆ ಏನಾಗುತ್ತೆ, ಇದು ಪ್ರೆಸ್ ಆಗುತ್ತೆ. ಪ್ರೆಸ್ ಆಗಿ ಒಳಗಡೆ ಪಿಸ್ಟನ್ ಸೀಲು ಕರೆಕ್ಟಾಗಿ ಕೂರುತ್ತೆ. ನೋಡ್ಬೋದು ಎಲ್ಲ ಪ್ರೆಸ್ ಆಗಿ ಕಟ್ಕೊಂತೀವಿ. ಇದು ಇಲ್ಲಾಂದರೆ ಇದು ಓಪನ್ ಆಗಿರುತ್ತೆ. ನೋಡ್ಬೋದು ಎಲ್ಲ ಮೋಡ ಫುಲ್ ಇದೆ, ಮಳೆ ಬರೋ ಚಾನ್ಸಸ್. ಆದಷ್ಟು ಬೇಗ ಇದನ್ನು ಸಿದ್ಧಪ್ ಮಾಡ್ಕೋಣ. ಒಂದು ಹುಡುಗರು ಕರ್ಕೊಂಡ್ಬರ್ತೀನಿ ಅಂತ ಆಪರೇಟರ್ ಹೋಗಿದ್ದಾರೆ. ಆಪರೇಟರ್ ಬಂದಮೇಲೆ ಬರೋ ಒಳಗಡೆ ಇದನ್ನು ಅದಕ್ಕೆ ಫಿಟ್ ಮಾಡಿ ಚೆನ್ನಾಗಿ ಟೈಟ್ ಮಾಡ್ಕೊಂಡ್ಬಿಡೋಣ. ಇದು ಬಂದು ಸಾಫ್ಟ್ ಸೀಲ್. ಇದು ನಾರ್ಮಲ್ ಸೀಲಾಗಿ ನೀವು ಹಾಕಿದ್ರೆ ಏನಾಗುತ್ತೆ, ಈ ಥರ ಬರುತ್ತೆ, ಕಟ್ಟಿಂಗ್ ಈ ಥರ ಬರುತ್ತೆ. ಇದು ಇವಾಗ ನೆಕ್ಸ್ಟ್ ಹಾಕಿದ್ರೆ ಈ ಥರ
ಪಿಸ್ಟನ್ನು ಟ್ಯೂಬ್ ಕೂರಿಸಿದ್ವಿ, ಯಾಕಂದರೆ ಜನ ಇದ್ದಿಲ್ಲ. ನಾನು ವಿಡಿಯೋ ಹೇಳ್ಕೊಂಡ್ರೆ ಆಗಲ್ಲ ಅಂತ ಸೈಡಿಗೆ ಇಟ್ಟಿದ್ದೆ ಕ್ಯಾಮ್ರಾ. ಹಾಕಿ ಮಿಷನ್ ಟೈಟ್ ಮಾಡೋಣ. ಮಳೆ ಸ್ಟಾರ್ಟ್ ಆಗ್ಬಿಡ್ತು. ಒಳಗೆ नीचे बैठता हूँ, बैठ लो आराम से बैठ लो। रहने दो भाई, बैठो बैठो, दिक्कत नहीं भाई, दिक्कत नहीं, आराम से बैठिए। ठंडा है, अंदर गर्मी होता है। कैमरा निकट कर रहा है। ನೋಡ್ಬೋದು ಮಳೆ ಸ್ಟಾರ್ಟ್ ಆಗ್ಬಿಡ್ತು. ಗಾಡಿ ಕೆಳಗಡೆ ಇವರು ಅನಿಲ್ ಅಂತ ಇಟಾಚಿ ಆಪರೇಟ್ರು. ಯಾವ ಕಡೆಯಪ್ಪ ನೀವು? ಬಿಜಾಪುರ್ನವ್ರು. ಏನು ಮಾಡೋದು, ಎಲ್ಲ ಫಿಟ್ಟಿಂಗ್ ಆದಮೇಲೆ ಬಂತು ಮಳೆ. ಸದ್ಯ ಎಲ್ಲ ಪಿಸ್ಟನ್ನು ಒಳಗೆ ಹಾಕಿ ಬೋಲ್ಟ್ ಟೈಟ್ ಮಾಡಿದ್ಮೇಲೆ ಮಳೆ ಸ್ಟಾರ್ಟ್ ಆಯಿತು. ಟೆನ್ಷನ್, ಎಷ್ಟು ಥರ ಮಳೆ ಬಂದಲೇ ನೋಡೋದಿಲ್ಲ. ಮಳೆ ಕಮ್ಮಿ ಆಯಿತು. ನೆಕ್ಸ್ಟ್ ಇದೆಲ್ಲ ಟೈಟ್ ಆಗಿತ್ತು ಬೋಲ್ಟು. 4 ಸೈಡಿಂದ, ಈಗ 10 ಸೈಡಿಂದ ಒಂದು 4 ಬರುತ್ತೆ. ಫಿಟಪ್ ಆಯಿತು. ನಮ್ಮ ಅನಿಲ್ ಬೈ ಹೊಸ ಫಿಟ್ ಕಂಡಿದ್ಯಾ? ಮಾಡಿದ್ಮೇಲೆ ಸ್ಟಾರ್ಟ್ ಮಾಡಿ ಪಿಸ್ಟನ್ ಚೆಕ್ ಮಾಡೋಣ. ಮಳೆ ಮತ್ತೆ 2ನೇ ಸಲ ಬಂದು ಮತ್ತೆ ಬರ್ತಾನೆ ಇದೆ. ಅಷ್ಟೊತ್ತ ಮತ್ತೆ ನಿಲ್ಸೋದು ಬೇಡ, ಸ್ಟಾರ್ಟ್ ಮಾಡಿ ಪಿಸ್ಟನ್ ಚೆಕ್ ಮಾಡೋಣ. ಬನ್ನಿ ಅಂದರೆ ಬಾರ್ಕೊ. स्क्रैच है ना, बताओ। रुको इसको खोल देते हैं। ಹಾಕಿ ಕೆಲಸ ಮಾಡಿ ನೋಡೋಣ. ಸದ್ಯ ಹಾಲು ಬರಲಿಲ್ಲ, ಯಾಕಂದರೆ ಇದು ಪಿಸ್ಟನ್ ಮೇಲೆ ಲೈನ್ಸ್ ಇದ್ದಾವೆ. ಅಂದರೆ ಟಚ್ ಆಗ್ತಾ ಇದೆ, ಲೈನ್ಸ್ ಇದ್ದಾವೆ. ಉದ್ದಕ್ಕೆ ಐತಿದೆ ಟೋಟಲ್, ಇಲ್ಲಿಂದ ಇಲ್ಲಿ ತನಕ ಇದೆ. ಇದನ್ನೇನು ಮಾಡ್ಬೋದಂದರೆ ನೆಕ್ಸ್ಟ್ ಟೈಮ್ ಲೀಕೇಜ್ ಆದರೆ ಕ್ರೋಮಿಯಂ ಕೋಟಿಂಗ್ ಮಾಡಿಸ್ಬೇಕಾಗುತ್ತೆ. ಈಗ ಓನರ್ ಅರ್ಜೆಂಟ್ ಐತಿದೆ, ಸೀಲ್ ಹಾಕಿ ಅಂತಂದರು, ಅದಕ್ಕೆ ಸೀಲ್ ಹಾಕಿದ್ದೀನಿ. ನೆಕ್ಸ್ಟ್ ಟೈಮ್ ಹೋದರೆ बताता हूँ. देखो बोले क्या अंदर जाना है, बराबर है ना? बोलो भाई, बोलो. हाँ भाई. तो बड़ा भी ना ओपन मारो. ऐसे मार दे भाई. अच्छा.
ಇಲ್ಲ ನೈಸ್ ಚಲ್ ಓಕೆ ರೈಟ್ ವರ್ಕು ಸಕ್ಸಸ್. JCB ಕಂಪನಿ JS205. JCB ಕಂಪನಿ JS205 ಇಟಾಚಿದು ಆರಾಮ್ ಸಿಲಿಂಡರ್ ಅಲ್ಲಿ ಹೈಡ್ರೋಲಿಕ್ ಆಯಿಲ್ ಲೀಕೇಜ್ ಆಗ್ತಾ ಇತ್ತು. ಫೋನ್ ಮಾಡಿದ್ರು, ಗಾಡಿ ಹತ್ರ ಬಂದು ನೋಡಿದ್ರೆ ಪಿಸ್ಟನ್ ಸ್ಕ್ರಾಚ್ ಇತ್ತು. ಆಮೇಲೆ ಓನರ್ ಇನ್ಫಾರ್ಮ್ ಮಾಡಿದ್ರೆ ಸದ್ಯಕ್ಕೆ ಆ ವರ್ಕ್ ಅರ್ಜೆಂಟ್ ಇದೆ, ಸದ್ಯ ಆಯಿಲ್ ಸೀಲ್ ಹಾಕಿ ಸ್ಟಾರ್ಟ್ ಮಾಡಿರಿ ಅಂತ ಅಂದರು. ಪಿಸ್ಟನ್ ಓಪನ್ ಮಾಡಿ ಆಯಿಲ್ ಸೀಲ್ ಚೆಕ್ ಮಾಡಿದ್ರೆ ಆಯಿಲ್ ಸೀಲ್ ಲೈನ್ ಬಂದು ಸ್ಕ್ರಾಚ್ ಆಗಿತ್ತು. ಮತ್ತು ಟೋಟಲ್ ಕಿಟ್ ಚೇಂಜ್ ಮಾಡಿ ಮತ್ತು ಹೊಸ ಕಿಟ್ ಹಾಕಿ ಫಿಟ್ ಮಾಡಿ ಚೆಕ್ ಮಾಡಿದ್ವಿ. ಮತ್ತು ಹೈಡ್ರಾಲಿಕ್ ಆಯಿಲ್ ಲೀಕೇಜ್ ಆಗಲಿಲ್ಲ. ಮತ್ತು ಈ ಗಾಡಿದು ವರ್ಕ್ ಮುಗೀತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.